ನಮಸ್ಕಾರ. ಮುಖ್ಯಾಂಶಗಳು. ಸಾರ್ವತ್ರಿಕ ಚುನಾವಣೆ ನಾಡಿದ್ದು ಮತದಾನ ನಡೆಯುವ ರಾಜ್ಯದ 14 ಸೇರಿ ದೇಶದ 97 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ. ರಾಜ್ಯದಲ್ಲಿ ಶಾಂತಿಯುತ ಮತದಾನಕ್ಕೆ ಪೊಲೀಸ್ ಇಲಾಖೆಯಿಂದ ಅಗತ್ಯ ಸಿದ್ಧತೆ. 90,000 ಸಿಬ್ಬಂದಿ ನಿಯೋಜನೆ. ನೀಲಮಣಿ ಎನ್ ರಾಜು. ದೇಶದ ವಿವಿಧೆಡೆ ಬಿರುಸುಗೊಂಡ ಚುನಾವಣಾ ಅಖಾಡ. ಕಾಂಗ್ರೆಸ್ನಿಂದ ಶೋಷಿತ ಆದಿವಾಸಿ ಸಮುದಾಯದ ನಿರ್ಲಕ್ಷ್ಯ, ಪ್ರಧಾನಿ ಆರೋಪ. ಹಾಗೂ ಚುನಾವಣಾ ಪ್ರಚಾರಕ್ಕೆ ನಿರ್ಬಂಧ ಪ್ರಶ್ನಿಸಿ ಬಿಎಸ್ಪಿ ನಾಯಕಿ ಮಾಯಾವತಿ ಸಲ್ಲಿಸಿದ ಮೇಲ್ಮನವಿ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್. ವಾರ್ತೆಗಳ ವಿವರ. ದೇಶದ 2ನೇ ಹಂತ ಹಾಗೂ ರಾಜ್ಯದ ಮೊದಲನೇ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದ್ದು, ನಾಳೆ ಸಂಜೆವರೆಗೆ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶವಿರುತ್ತದೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಉಡುಪಿ, ಚಿಕ್ಕಮಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳಲ್ಲಿ ಇದೇ 18ರಂದು ಮತದಾನ ನಡೆಯಲಿದೆ. 18ರಂದು ಬೆಳಗ್ಗೆ 7 ಗಂಟೆಯಿಂದ ಮತದಾನ ನಡೆಯಲಿದ್ದು, ಮುಕ್ತ ಹಾಗೂ ನ್ಯಾಯಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮತಗಟ್ಟೆಯ ಸುತ್ತಮುತ್ತ ಬಿಗಿ ಭದ್ರತೆ ಒದಗಿಸಲು ರಾಜ್ಯದ ಪೊಲೀಸರ ಜತೆಗೆ ಕೇಂದ್ರೀಯ ಅರೆಸೇನಾ ಪಡೆಗಳ ಸಿಬ್ಬಂದಿಯನ್ನು ನಿಯೋಜಿಸಲು ಆಯೋಗ ಮುಂದಾಗಿದೆ. ರಾಜ್ಯದಲ್ಲಿ ಇದೇ 18 ಹಾಗೂ 23ರಂದು ನಡೆಯುವ ಲೋಕಸಭಾ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಲು ಪೊಲೀಸ್ ಇಲಾಖೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ನೀಲಮಣಿ ಎನ್ ರಾಜು ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. 2 ಹಂತಗಳಲ್ಲಿ ನಡೆಯಲಿರುವ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ವೇಳೆ ಮತಗಟ್ಟೆಗಳ ಭದ್ರತೆ ಸೇರಿದಂತೆ ವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಒಟ್ಟು 90,000 ಪೊಲೀಸರನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಇದರಲ್ಲಿ ಮೀಸಲು ಪೊಲೀಸ್ ಪಡೆ, ಗೃಹ ರಕ್ಷಕ ದಳ, ಅರಣ್ಯ ರಕ್ಷಣಾ ಸಿಬ್ಬಂದಿ ಕೂಡ ಸಹಕರಿಸಲಿದ್ದಾರೆ ಎಂದರು. ಚುನಾವಣಾ ಕಾರ್ಯಕ್ಕೆ ನಿಯೋಜಿತವಾಗಿರುವ ಪೊಲೀಸ್ ಸಿಬ್ಬಂದಿ ಮತದಾನದಿಂದ ವಂಚಿತರಾಗಬಾರದು ಎಂದು ಅಂಚೆ ಮತಪತ್ರಗಳನ್ನು ವ್ಯವಸ್ಥಿತವಾಗಿ ತಲುಪಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಈಗಾಗಲೇ 80,000 ಅಂಚೆ ಮತಪತ್ರಗಳನ್ನು ಸಿಬ್ಬಂದಿಗೆ ರವಾನಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಈವರೆಗೆ ಚುನಾವಣಾ ಪ್ರಕ್ರಿಯೆಗಳು, ಮತ ಪ್ರಚಾರ ಶಾಂತಿಯುತವಾಗಿ ನಡೆದಿದ್ದು, ಗಂಭೀರ ಸ್ವರೂಪದ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ನಕ್ಸಲ್ ಬಾಧಿತ ಜಿಲ್ಲೆಗಳಲ್ಲೂ ಪರಿಸ್ಥಿತಿ ಶಾಂತಿಯುತವಾಗಿದೆ ಎಂದು ವಿವರಿಸಿದರು. ಈವರೆಗೆ ರಾಜ್ಯದ ವಿವಿಧ ಚೆಕ್ಪೋಸ್ಟ್ಗಳು ಹಾಗೂ ವಿಚಕ್ಷಣಾ ದಳಗಳ ದಾಳಿ ಮೂಲಕ 15 ಕೋಟಿ ರೂಪಾಯಿಗೂ ಹೆಚ್ಚು ನಗದು, ಅಪಾರ ಪ್ರಮಾಣದ ಮದ್ಯ, ಚಿನ್ನ, ಬೆಳ್ಳಿ ಆಭರಣಗಳು, ಉಡುಗೊರೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪರವಾನಗಿ ಹೊಂದಿರುವ ಶಸ್ತ್ರಾಸ್ತ್ರಗಳನ್ನು ಚುನಾವಣೆಯ ನಿಮಿತ್ತ ಪೊಲೀಸ್ ಸುಪರ್ದಿಗೆ ಪಡೆಯಲಾಗಿದೆ ಎಂದರು. Satisfied that we have been able to keep the state very peaceful despite certain hypersensitive constituencies. More than 15 crores of cash has been seized, and some gold and silver and a big quantity of liquor has also been seized. ಈಗ ನಮ್ಮಲ್ಲಿ ಒಟ್ಟು 58,000. ಕೇಂದ್ರ ವಲಯ ಪೊಲೀಸ್ ಮಹಾನಿರ್ದೇಶಕ ಕಮಲ್ ಪಂತ್, ರಾಜ್ಯದಲ್ಲಿ ಒಟ್ಟು 58,025 ಮತಗಟ್ಟೆಗಳಿದ್ದು, ಸುಮಾರು 11,000 ಮತಗಟ್ಟೆಗಳನ್ನು ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಎಂದು ಗುರುತಿಸಲಾಗಿದೆ. ಈ ಮತಗಟ್ಟೆಗಳಲ್ಲಿ ಕನಿಷ್ಠ 2 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು. ಪ್ರತಿ 15ರಿಂದ 18 ಮತಗಟ್ಟೆಗಳಿಗೆ ಪೊಲೀಸ್ ಮೊಬೈಲ್ ಸೆಕ್ಟರ್ ಕಾರ್ಯನಿರ್ವಹಿಸಲಿದೆ. 3ರಿಂದ 4 ಸೆಕ್ಟರ್ಗಳಿಗೆ ತಲಾ ಒಬ್ಬ ಪೊಲೀಸ್ ಅಧಿಕಾರಿ ಉಸ್ತುವಾರಿ ನಿರ್ವಹಿಸಲಿದ್ದಾರೆ ಎಂದರು. ಇದೇ 18ರಂದು ನಡೆಯಲಿರುವ 14 ಕ್ಷೇತ್ರಗಳ ಚುನಾವಣೆಯಲ್ಲಿ ಮಂಡ್ಯ, ಹಾಸನ, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳನ್ನು ಸೂಕ್ಷ್ಮ ಎಂದು ಗುರುತಿಸಲಾಗಿದೆ. ಈ ಬಾರಿ ಚುನಾವಣಾ ಕರ್ತವ್ಯ ನಿರ್ವಹಣೆಗೆ ಸಿಬ್ಬಂದಿ ಕೊರತೆಯಾಗದಂತೆ ಇಲಾಖೆ ಕ್ರಮ ಕೈಗೊಂಡಿದೆ ಎಂದರು. ಹೈಪರ್ ಸೆನ್ಸಿಟಿವ್ ಆಗಿ ನಾವು ಪರಿಗಣಿಸಿದ್ದೀವಿ. ಇದಕ್ಕೆ ಸಾಕಷ್ಟು ಭದ್ರತೆಯನ್ನು ನೀಡ್ತಾ ಇದ್ದೀವಿ. 12 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಂತೆ 97 ಲೋಕಸಭಾ ಕ್ಷೇತ್ರಗಳಲ್ಲಿ 2ನೇ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬಿದ್ದಿದೆ. ನಾಡಿದ್ದು ಗುರುವಾರ ಈ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿವಿಧ ರಾಜಕೀಯ ಪಕ್ಷಗಳ ಪ್ರಚಾರ ಭರಾಟೆ ಜೋರಾಗಿದೆ.
ತಮಿಳುನಾಡಿನ 39, ಕರ್ನಾಟಕದ 14, ಮಹಾರಾಷ್ಟ್ರ 10, ಉತ್ತರ ಪ್ರದೇಶ 8, ಅಸ್ಸಾಂ, ಬಿಹಾರ, ಒಡಿಶಾದ ತಲಾ 5, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದ ತಲಾ 3, ಜಮ್ಮು ಕಾಶ್ಮೀರದ 2 ಹಾಗೂ ಮಣಿಪುರ, ತ್ರಿಪುರಾ ತಲಾ 1 ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಮತದಾನ ನಡೆಯಲಿದೆ. चुनौती देगा उनको ये इसी तरह गालियां देते हैं. साथियों, सच्चाई ये है कि जब पूरे ಪ್ರಧಾನಿ ನರೇಂದ್ರ ಮೋದಿ ಒಡಿಶಾ ಮತ್ತು ಛತ್ತೀಸ್ಗಢದಲ್ಲಿಂದು ಬಿಜೆಪಿ ಪರ ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸಿದ್ದರು. ಛತ್ತೀಸ್ಗಢದ ಬಟಪಾರಾದಲ್ಲಿ ಭಾಷಣ ಮಾಡಿದ ಅವರು, ಸುದೀರ್ಘ ಕಾಲ ಕುಟುಂಬ ರಾಜಕಾರಣ ಮಾಡಿರುವ ಕಾಂಗ್ರೆಸ್ ಶೋಷಿತ ಮತ್ತು ಆದಿವಾಸಿ ಸಮುದಾಯದವರನ್ನು ನಿರ್ಲಕ್ಷಿಸಿದೆ ಎಂದು ಟೀಕಿಸಿದರು. ವಿವಿಧ ಹಗರಣಗಳಲ್ಲಿ ಆರೋಪಿಗಳಾಗಿ ಜಾಮೀನು ಪಡೆದಿರುವ ಕಾಂಗ್ರೆಸ್ ನಾಯಕರು ಪ್ರಾಮಾಣಿಕರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಪ್ರಧಾನಿ ಆರೋಪಿಸಿದರು. और वो अब तो मुख्यमंत्रियों को भी पसंद करते हैं, तो उसका क्राइटेरिया जमानत होता है. जो जमानत पे आते हैं उन्हीं को पसंद करते हैं. वो कमी रही है. ಇದಕ್ಕೂ ಮುನ್ನ ಒಡಿಶಾದ ಸಂಬಾಲ್ಪುರದಲ್ಲಿ ಸಾರ್ವಜನಿಕ ರ್ಯಾಲಿ ಉದ್ದೇಶಿಸಿ ಭಾಷಣ ಮಾಡಿದ ಅವರು, ಹಿಂದಿನ ಸರ್ಕಾರಗಳು ಜನರ ತೆರಿಗೆ ಹಣದ ಸದ್ಬಳಕೆಗೆ ಗಮನ ನೀಡಿರಲಿಲ್ಲ. ಕೇಂದ್ರದಿಂದ ಬಿಡುಗಡೆಯಾದ 100 ಪೈಸೆಯಲ್ಲಿ ಕೇವಲ 15 ಪೈಸೆ ಮಾತ್ರ ವಿನಿಯೋಗವಾಗುತ್ತಿತ್ತು. ಉಳಿದ ಹಣ ದಳ್ಳಾಳಿಗಳ ಜೇಬು ಸೇರುತ್ತಿತ್ತು. ಆದರೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 100ಕ್ಕೆ 100ರಷ್ಟು ಹಣ ಅಭಿವೃದ್ಧಿಗೆ ವಿನಿಯೋಗವಾಗುತ್ತಿದ್ದು ಫಲಾನುಭವಿಗಳಿಗೆ ನೇರವಾಗಿ ತಲುಪುತ್ತಿದೆ ಎಂದರು. आप मुझे बताइए, 100 पैसे भेजने पर अगर आप सिर्फ 15-16 पैसे का ही काम होगा तो यहां विकास हो पाएगा? यहां विकास हो पाएगा? 100 पैसे में से 85 पैसे. That is a very important lesson for the rest of India. ಕೇರಳದ ಕೊಲ್ಲಂನಲ್ಲಿಂದು ಪ್ರಚಾರ ಸಭೆ ನಡೆಸಿದ ರಾಹುಲ್ ಗಾಂಧಿ, ಕಳೆದ 5 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರ ಕೇವಲ ಭರವಸೆಗಳನ್ನು ನೀಡುತ್ತಿದ್ದು ಅವುಗಳನ್ನು ಜಾರಿಗೊಳಿಸುತ್ತಿಲ್ಲ. ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಎಂದು ಆರೋಪಿಸಿದರು. Promise a number of things. 2 crore jobs every year to youngsters. 15 lakh rupees in every bank account. ಉತ್ತರ ಪ್ರದೇಶದ ಲಖನೌ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಇಂದು ನಾಮಪತ್ರ ಸಲ್ಲಿಸಿದರು. ಅದಕ್ಕೂ ಮುನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು. ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ದೇಶವನ್ನು ಪ್ರತ್ಯೇಕಿಸುವ ಶಕ್ತಿಗಳಿಗೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಉತ್ತೇಜನ ನೀಡುತ್ತಿವೆ ಎಂದು ಆರೋಪಿಸಿದರು. ಜೆಎನ್ಯು ವಿಶ್ವವಿದ್ಯಾಲಯದಲ್ಲಿ ದೇಶ ವಿರೋಧಿ ಘೋಷಣೆ, ಕಾಶ್ಮೀರ ಪ್ರತ್ಯೇಕ ಪ್ರಸ್ತಾವ, ಅಸ್ಸಾಂನಲ್ಲಿ ಎನ್ಆರ್ಸಿಗೆ ವಿರೋಧ ಮುಂತಾದ ವಿಚಾರಗಳನ್ನು ಪ್ರಸ್ತಾಪಿಸಿದ ಅವರು, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಸಿದ್ದು, ಬಿಎಸ್ಪಿ ನಾಯಕಿ ಮಾಯಾವತಿ, ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಮುಂತಾದವರು ದೇಶ ವಿರೋಧಿ ಶಕ್ತಿಗಳಿಗೆ ನೆರವು ನೀಡುತ್ತಿದ್ದಾರೆ ಎಂದು ಟೀಕಿಸಿದರು. तृणमूल के प्रचार में बांग्लादेश के हीरो दाकर प्रचार कर रहे हैं. अब वीसा लिया कि नहीं, बाकी लिया कि नहीं, वो एक अलग विषय. और वो किसको रिप्रेजेंट करते हैं बताने की जरूरत नहीं है. उनके पक्ष में आसाम के कौन से तत्व होते हैं बताने की जरूरत नहीं है. एनआरसी का क्यों विरोध होता है बंगाल और आसाम में, ये भी बताने की जरूरत नहीं है. 6ನೇ ಹಂತದ ಲೋಕಸಭಾ ಚುನಾವಣೆಗೆ ಇಂದು ಅಧಿಸೂಚನೆ ಪ್ರಕಟಗೊಂಡಿದ್ದು, ಇದರೊಂದಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯೂ ಆರಂಭವಾಗಿದೆ. ಈ ಹಂತದಲ್ಲಿ 7 ರಾಜ್ಯಗಳ 59 ಕ್ಷೇತ್ರಗಳಲ್ಲಿ ಮೇ 12ರಂದು ಮತದಾನ ನಡೆಯಲಿದೆ. ಉತ್ತರ ಪ್ರದೇಶದ 14, ಹರಿಯಾಣದ 10, ಬಿಹಾರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳದ ತಲಾ 8, ದೆಹಲಿಯ 7 ಮತ್ತು ಜಾರ್ಖಂಡ್ನ 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಏಪ್ರಿಲ್ 23 ಕಡೆಯ ದಿನವಾಗಿದ್ದು, ಮರುದಿನ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಾಮಪತ್ರ ಹಿಂಪಡೆಯಲು ಏಪ್ರಿಲ್ 26 ಕೊನೆಯ ದಿನ. ದಾವಣಗೆರೆಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ
ಅಮಿತ್ ಶಾ ಪಕ್ಷದ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದರು. ನಂತರ ದೇಶವನ್ನು ಸಶಕ್ತವಾಗಿಸುವ ನಾಯಕರ ಅಗತ್ಯ ಈಗ ಹೆಚ್ಚಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರ ಜನರಿಂದ ಆಯ್ಕೆಯಾಗಿರುವುದನ್ನು ಮರೆತಿದ್ದು ಅಭಿವೃದ್ಧಿಯತ್ತ ಒತ್ತು ನೀಡುತ್ತಿಲ್ಲ ಎಂದು ಆರೋಪಿಸಿದರು. कांग्रेस को आभार व्यक्त करने वाले मुख्यमंत्री ने मुख्यमंत्री पद सीमा को नीचे उतारने का काम किया है. ಕಳೆದ 5 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಲವು ಪ್ರಗತಿಪರ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವ ಮೂಲಕ ಸಮಾಜದ ಎಲ್ಲ ವರ್ಗಗಳ ಜನರ ಅಭ್ಯುದಯಕ್ಕೆ ಶ್ರಮಿಸಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಜೆಪಿ ನಾಯಕ ಎಸ್ಎಂ ಕೃಷ್ಣ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಶುಚಿಯಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು ನಾವು ಕಲಿತಿರ್ತಕ್ಕಂಥದ್ದು. ಇದು ಮನೆ ಪಾಠ. ತೆರಿಗೆ ಪದ್ಧತಿಯಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಜಿಎಸ್ಟಿ, ಸ್ವಚ್ಛ ಭಾರತ್, ಉಜ್ವಲ, ಆಯುಷ್ಮಾನ್ ಭಾರತ್ ಸೇರಿದಂತೆ ಅನೇಕ ಯೋಜನೆಗಳು, ಜಿಎಸ್ಟಿ ಜಾರಿಯಂತಹ ಮಹತ್ವದ ನಿರ್ಧಾರಗಳು ದೇಶದ ಅಭಿವೃದ್ಧಿಯ ತುಡಿತವನ್ನು ಸಾಕಾರಗೊಳಿಸಿವೆ. ಭ್ರಷ್ಟಾಚಾರ ನಿಗ್ರಹ, ದೇಶದ ರಕ್ಷಣೆ ವಿಚಾರದಲ್ಲಿ ಅವರು ಕೈಗೊಂಡ ಕ್ರಮಗಳು ಅಸಾಧಾರಣ ಎಂದರು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪದೇ ಪದೇ ಕ್ಷುಲ್ಲಕ ಆರೋಪಗಳಲ್ಲಿ ತೊಡಗಿರುವುದು ಆಕ್ಷೇಪಾರ್ಹ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವ ಅನೇಕ ಅಂಶಗಳು ಅನುಷ್ಠಾನ ಯೋಗ್ಯವಲ್ಲ ಎಂದರು. ಇವತ್ತು ಏನೇ ಆಪಾದನೆಗಳು ಕೆಲವರು ಮಾಡಿದ್ರು ಕೂಡ ಆ ಆಪಾದನೆಗಳಲ್ಲಿ ಸಾಕಾದಷ್ಟು ಸತ್ವ ಇಲ್ಲ, ಸತ್ಯ ಇಲ್ಲ, ಡಾಕ್ಯುಮೆಂಟೇಶನ್ ಇಲ್ಲ. ಮತ್ತು ಅದನ್ನು ಜನಗಳ ಮುಂದೆ ಪ್ರೆಸೆಂಟ್ ಮಾಡುವಾಗ ಜನಗಳಿಗೆ ಇದರ ರಿಯಾಲಿಟೀಸ್ ಏನು ಅಂತಕ್ಕಂಥದ್ದನ್ನು ಜನಗಳ ಮುಂದೆ ಇಡುವುದರಲ್ಲಿ ವಿಫಲರಾಗಿದ್ದಾರೆ. ಕಾರಣ ಅವರ ಏನು ಚಾರ್ಜಸ್ ಮಾಡ್ತಾರೆ ಅದರಲ್ಲಿ ಸತ್ವ ಇಲ್ಲ. ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆಸಲು ಚುನಾವಣಾ ಆಯೋಗ ಅಗತ್ಯ ಸಲಹೆ ನೀಡಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾಧಿಕಾರಿ ಸಸಿಕಾಂತ್ ಸೆನ್ ಎಂದು ತಿಳಿಸಿದ್ದಾರೆ. ಗಡಿ ಭಾಗ ಹಾಗೂ ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳ ತಪಾಸಣೆ ತೀವ್ರಗೊಳಿಸಲಾಗಿದೆ. ಪೊಲೀಸ್ ಹಾಗೂ ಚುನಾವಣೆಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡಲಾಗಿದೆ ಎಂದರು. ನಮ್ಮಲ್ಲಿ ಈಗ ಮೇನ್ ಪೊಲೀಸ್ ಸ್ಟಾಫ್, ದಟ್ ಇಸ್ ಪಿಆರ್ಒ, ಎಪಿಆರ್ಒ ಮತ್ತೆ ಪೋಲಿಂಗ್ ಆಫೀಸರ್ಸ್ ಡ್ರಾಫ್ಟ್ ಆಗಿದೆ. ಅವರಿಗೆಲ್ಲ 2 ರೌಂಡ್ ಟ್ರೈನಿಂಗ್ ಆಗಿದೆ. ಫೈನಲ್ ಟ್ರೈನಿಂಗ್ ವಿಲ್ ಬಿ ಆನ್ ಮಸ್ಟರಿಂಗ್ ಡೇ. ಅಂಡ್ ಅವರಿಗೆ ಅವ್ರು ಹೋಗಬೇಕಾದ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಅವರು ಆಲ್ರೆಡಿ ನಾವು ಹೇಳಿದ್ವಿ. ಬಟ್ ಅವ್ರು ಯಾವ ರೂಟ್ಗೆ ಹೋಗ್ತಾರೆ ಅದು ಅವ್ರಿಗೆ ಹೋಗುವ ದಿವಸ ಮಾತ್ರ ಅವರಿಗೆ ಗೊತ್ತಾಗುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಂ ಲಕ್ಷ್ಮೀ ಪ್ರಸಾದ್ ಸೂಕ್ಷ್ಮ, ಅತಿ ಸೂಕ್ಷ್ಮ ಮತಗಟ್ಟೆಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದ್ದು ಯಾವುದೇ ಅನಾಹುತ ಸಂಭವಿಸದಂತೆ ಪೊಲೀಸರು ಬಿಗಿ ಕೈಗೊಂಡಿದ್ದಾರೆ ಎಂದರು. ಅವ್ರದ್ದು ಮೊಬೈಲ್ ವೆಹಿಕಲ್ ಇರುತ್ತೆ. ಆ ಮೊಬೈಲ್ ವೆಹಿಕಲ್ ನಲ್ಲಿ ದೇ ವಿಲ್ ವಿಸಿಟಿಂಗ್ ಆಲ್ ದ ಕ್ರಿಟಿಕಲ್ ಪೋಲಿಂಗ್ ಬೂತ್ಸ್. So additionally, in about 45 additional critical booths have been covered to CAPF by way of mobilizing them to sectors. ಈ ಮಧ್ಯೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಆಮಿಷ ಮತ್ತು ಪ್ರಚೋದನೆಗೆ ಒಳಗಾಗದೆ ಉತ್ತಮ ಅಭ್ಯರ್ಥಿಗೆ ಮತ ಹಾಕಿ ಉತ್ತಮ ಸಂಸತ್ ನಿರ್ಮಾಣ ಮಾಡಲು ನೆರವಾಗಿ ಎಂದು ತಿಳಿಸಿದ್ದಾರೆ. ಯಾರೂ ಕೂಡ ಮತದಾನದ ದಿನ ಯಾವುದೇ ಕಾರಣಕ್ಕೆ ಮತದಾನವನ್ನು ಮಾಡದೇ ಇರಬಾರದು. ಸಂದರ್ಭದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು, ಅನುಕೂಲಗಳನ್ನು, ಸಮಯದ ಅವಧಿಯನ್ನು ಸರ್ಕಾರ ಮಾಡಿಕೊಟ್ಟಿದ್ದಾರೆ, ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲರೂ ಮತದಾನ ಮಾಡಿ.
ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿರುವ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಂದು ಪೊಲೀಸ್ ಹಾಗೂ ವಿವಿಧ ರಕ್ಷಣಾ ಪಡೆ ಸಿಬ್ಬಂದಿ ಪಥಸಂಚಲನ ನಡೆಸಿದರು. ಜೊತೆಯಲ್ಲಿ ನಮಗೆ ನಂತರ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಶಾ ಜೇಮ್ಸ್ ಜಿಲ್ಲೆಯಲ್ಲಿ ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಮತದಾನಕ್ಕೆ ಕ್ರಮ ಕೈಗೊಳ್ಳಲಾಗಿದ್ದು ಸಿಆರ್ಪಿಎಫ್ ಅರೆ ಮಿಲಿಟರಿ ಪಡೆ ಸೇರಿ ಅಗತ್ಯ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಈ ವ್ಯಾಪ್ತಿಯಲ್ಲಿ 72 ಅತಿ ಸೂಕ್ಷ್ಮ, 180 ಸೂಕ್ಷ್ಮ, 685 ಸಾಮಾನ್ಯ, 36 ನಕ್ಸಲ್ ಪ್ರದೇಶದ ಮತಗಟ್ಟೆಗಳೆಂದು ವಿಂಗಡಿಸಲಾಗಿದೆ. ಶಾಂತಿಯುತ ಮತದಾನಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಸಾರ್ವಜನಿಕರು ನಿರ್ಭೀತಿಯಿಂದ ಮತ ಹಾಕಬಹುದು ಎಂದರು. ಇದೇ ಕ್ಷೇತ್ರದಲ್ಲಿ 36 ನಮ್ಮ ಜಿಲ್ಲಾ ವ್ಯಾಪ್ತಿಯೊಳಗೆ ಬರುತ್ತೆ. ಸೊ ಇದೇ ಬೂತ್ ಕ್ಲಾಸಿಫಿಕೇಶನ್ ಪ್ರಕಾರ ನಾವು ನಮ್ಮ ಕಡೆಯಿಂದ ಒಂದು ಬಂದೋಬಸ್ತ್ ವ್ಯವಸ್ಥೆ ಏನಿದೆ ಸಿದ್ಧತೆ ಮಾಡಿದ್ದೀವಿ. ಬಟ್ ಓವರ್ ಆಲ್ ಜನರಲ್ ಆಗಿ ನಾವು ಇಡೀ ಜಿಲ್ಲೆ ಪೊಲೀಸ್ ಸ್ಟ್ರೆಂಗ್ತ್ ಎಷ್ಟಿದೆ ಅದು ಇಡೀ ಸ್ಟ್ರೆಂಗ್ತ್ ನಾವು ಈ ಬಂದೋಬಸ್ತಲ್ಲಿ ಉಪಯೋಗಿಸ್ಕೊಳ್ತೀವಿ. ದಿವ್ಯಾಂಗರು ಮತದಾನವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳದಿರಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿರುವ ಚುನಾವಣಾ ಆಯೋಗದ ನಡೆ ಅಭಿನಂದನಾರ್ಹ ಎಂದು ರಾಷ್ಟ್ರೀಯ ದಿವ್ಯಾಂಗ ಸಹಾಯ ಸಂಸ್ಥೆಯ ಅಧ್ಯಕ್ಷ ವಿಕಾಸ್ ಶರ್ಮಾ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ದಿವ್ಯಾಂಗರು ಮತಗಟ್ಟೆಗಳಿಗೆ ತೆರಳಿ ವ್ಯವಸ್ಥಿತವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅನುಕೂಲವಾಗುವಂತೆ ವೀಲ್ಚೇರ್ ಹಾಗೂ ಸಹಾಯಕರ ವ್ಯವಸ್ಥೆಯನ್ನು ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು ದಿವ್ಯಾಂಗರ ಸಾಮಾಜಿಕ ಹಾಗೂ ನೈತಿಕ ಬದ್ಧತೆಯನ್ನು ಹೆಚ್ಚಿಸಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿರುವ ದಿವ್ಯಾಂಗರಿಗೆ ರಾಜಕೀಯ ಸ್ಥಾನಮಾನಗಳು ನಿರೀಕ್ಷಿತ ಪ್ರಮಾಣದಲ್ಲಿ ದೊರೆಯದೇ ಹೋಗಿರುವುದು ವಿಷಾದನೀಯ. ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳಲ್ಲೂ ದಿವ್ಯಾಂಗರ ಸಬಲೀಕರಣದ ಕುರಿತು ಪ್ರಸ್ತಾಪವಾಗುವುದು ಕಡಿಮೆ. ಈ ಬಗ್ಗೆ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದರು. ये मत की ताकत ही है कि देश की सत्ता को चलाने वाले लोग हम लोगों के बीच आते हैं, हमारी बातें सुनते हैं, समझते हैं और हमारे अनुसार ही देश की सारी प्लानिंग और पॉलिसीज डिसाइड होती हैं. ಕೊಪ್ಪಳ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸ್ವೀಪ್ ಸಮಿತಿಯಿಂದ ಜಿಲ್ಲಾ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಚಿತ್ರ ಪ್ರದರ್ಶನ ಮೂಲಕ ಮತದಾರರಿಗೆ ಮತಜಾಗೃತಿ ಮೂಡಿಸಲಾಗುತ್ತಿದೆ. ಮತದಾನದ ಮಹತ್ವ ಸಾರುವ ಸಂದೇಶಗಳನ್ನು ಚಿತ್ರ ಪ್ರದರ್ಶನಗಳಲ್ಲಿ ಅಳವಡಿಸುವ ಮೂಲಕ ಮತದಾರರಲ್ಲಿ ಮತದಾನದ ಬಗ್ಗೆ ಅರಿವು ತರಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕೊಪ್ಪಳ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಅಧಿಕಾರಿ ಧನಂಜಯ್ ಕುಮಾರ್ ಚುನಾವಣೆ ಅಕ್ರಮ, ಸಿ ವಿಜಿಲ್ ಆಪ್ ಮತ್ತಿತರ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಮತದಾನ ಹೆಚ್ಚು ಮಾಡೋರ ಜೊತೆಗೆ ಚುನಾವಣಾ ಅಕ್ರಮಗಳನ್ನು ಸಹ ನಾವು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಸಿ ವಿಜಿಲ್ ಮತ್ತು ಇಲ್ಲಿ ವಾರ್ತಾ ಇಲಾಖೆ ಕೇಂದ್ರೀಯ ಬಸ್ ನಿಲ್ದಾಣದ ಸಂಚಾರಿ ನಿಯಂತ್ರಣ ಅಧಿಕಾರಿ ಶರಣಪ್ಪ ಪ್ರಯಾಣಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಚಿತ್ರ ಪ್ರದರ್ಶನ ಪರಿಣಾಮ ಬೀರುತ್ತಿದೆ ಎಂದರು. ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಬರ್ತಾ ಇದ್ದಾರೆ, ಪ್ರಯಾಣಿಕರು. ಅವರೆಲ್ಲರಿಗೂ ಸಹ ಅದನ್ನು ನೋಡಿ ಅದರಿಂದ ಏನಪ್ಪ ಅಂದ್ರೆ ಮತದಾನ ಮಾಡಬೇಕು, ಮತದಾನ ನಮ್ಮ ಹಕ್ಕು. ಅದರಿಂದ ಏನಪ್ಪ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ಸಾಕು. ಎಲ್ಲ ಪ್ರತಿಯೊಬ್ಬರು ಮತದಾನ ಮಾಡೋದರಿಂದ ಏನಪ್ಪ ಅಂತಂದ್ರೆ ಓದು ವ್ಯಕ್ತಿತ್ವ ರೂಪಿಸ್ತದೆ. ಮತದಾನ ಇಡೀ ದೇಶವನ್ನೇ ರೂಪಿಸ್ತದೆ. ಮತದಾನದಿಂದ ಯಾರೂ ಹೊರ ಉಳಿಬಾರದು. ಎಲ್ಲರೂ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು. ಇವತ್ತು ಕೊಪ್ಪಳ ಪ್ರಯಾಣಿಕ ಎಂ ಗೊಂಡಬಾಳ ಮತದಾನದ ಬಗ್ಗೆ ಅರಿವು ಮೂಡಿಸುವಲ್ಲಿ ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸ್ವೀಪ್ ಸಮಿತಿಯ ಕಾರ್ಯ ಶ್ಲಾಘನೀಯ ಎಂದರು. ಇಲ್ಲಿ ಯಾಕೆ ಮತ ಹಾಕಬೇಕು ಅನ್ನುವಂಥದ್ದು ಐಕಾನ್ಸ್ಗಳಿಂದ ಒಂದಷ್ಟು ಬೋರ್ಡ್ಗಳನ್ನು ಮಾಡಿ ಅದಕ್ಕೆ ಲೈಟಿಂಗ್ ಈ ಒಂದು
ಜಾಗೃತಿಯನ್ನು ಮೂಡಿಸ್ತಿರೋದು. ನಿಜವಾಗ್ಲೂ ಬಸ್ ನಿಲ್ದಾಣಕ್ಕೆ ಬರುವಂಥ ಸಾವಿರಾರು ಜನರಿಗೆ ಒಂದು ಅವೇರ್ನೆಸ್ ಮೂಡ್ತಾ ಇದೆ. ಇಲ್ಲ, ನಾವು ಮತದಾನವನ್ನು ಮಾಡಬೇಕು, ಹೆಚ್ಚು ಹೆಚ್ಚು ಜನರ ಅದ್ರ ಅಗತ್ಯ ಇದೆ ಅನ್ನುವಂಥ ಒಂದು ಜಾಗೃತಿಯನ್ನು. ಗದಗ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಿಗೆ ನಿನ್ನೆ ಆಯೋಜಿಸಲಾಗಿದ್ದ 2ನೇ ಹಂತದ ತರಬೇತಿ ಕಾರ್ಯಾಗಾರದಲ್ಲಿ ವಿವಿಪ್ಯಾಟ್ ಯಂತ್ರ ಬಳಕೆ ಹಾಗೂ ಮತದಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲಾಯಿತು. 995 ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ವಿವಿಪ್ಯಾಟ್ ಬಳಕೆ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ಚುನಾವಣಾಧಿಕಾರಿ ಶಿವಾನಂದ ಭಜಂತ್ರಿ, ಚುನಾವಣಾ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಸಿಬ್ಬಂದಿಗಳಿಗೆ ಸೂಕ್ತ ಮೂಲಸೌಕರ್ಯ ಕಲ್ಪಿಸಲಾಗುವುದು. ಸೇವೆಯಲ್ಲಿ ನಿರತರಾದ ಸಿಬ್ಬಂದಿಗೆ ಅಂಚೆ ಮುಖಾಂತರ ಮತದಾನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಹಾಗೂ ತರಬೇತಿ ಕೊಡಾಕ EVM ಎಲ್ಲ ಕವರ್ಸ್ ಅಂಡ್ ಪಾಂಪ್ ಎಲ್ಲ ರೀತಿಯಿಂದ ಅವ್ರಿಗೆ ಸುವ್ಯವಸ್ಥೆ ರೀತಿಯೊಳಗೆ ನಾವೊಂದು ತರಬೇತಿ ಕೊಡ್ತಾ ಇದ್ದೇವೆ. ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಭಾಸ್ಕರ್ ಮಡವಿ, ಕಾರ್ಯಾಗಾರದಲ್ಲಿ ಉತ್ತಮ ತರಬೇತಿ ನೀಡಲಾಗಿದೆ ಎಂದರು. ಒಳ್ಳೆ ಕೆಲಸ ಮಾಡಲಿಕ್ಕೆ ಎಲ್ಲ ತರಬೇತಿಯನ್ನು ನಮಗೆ ನೀಡಲಾಯಿತು. ಮತ್ತೋರ್ವ ಅಧಿಕಾರಿ ಮಮತಾ ವಿವಿಪ್ಯಾಟ್ ಬಳಕೆ ಬಗ್ಗೆ ತರಬೇತಿ ಪಡೆದಿದ್ದು ಚುನಾವಣಾ ಕಾರ್ಯವನ್ನು ಯಶಸ್ವಿಯಾಗಿ ನಿಭಾಯಿಸಲು ಸಹಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಾಲಿನ ಒಂದು ಮತದಾನವನ್ನು ಸಕ್ಸಸ್ಫುಲ್ ಆಗಿ ನಾನು ನೆರವೇರಿಸ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಬಂದಿದೆ. ಗದಗ ಜಿಲ್ಲೆಯಲ್ಲಿ ನಡೆಸತಕ್ಕಂಥ ಈ ಒಂದು ತರಬೇತಿ ಸತೀಶ್ ಪಶುಪತಿಹಾಳ ತರಬೇತಿಯಿಂದಾಗಿ ಆತ್ಮವಿಶ್ವಾಸ ಇಮ್ಮಡಿಗೊಂಡಿರುವುದಾಗಿ ಹೇಳಿದರು. ಈ ಒಂದು ಚುನಾವಣೆಯ ತರಬೇತಿಯನ್ನು ಪಡೆದಿದ್ದು ನಾನು ಕೂಡ ಈ ಒಂದು ಚುನಾವಣಾ ಕರ್ತವ್ಯದಲ್ಲಿ ಭಾಗವಹಿಸಿದ್ರಿಂದ ನನಗೆ ಒಂದು ಅರ್ಜಿ ನಮೂನೆಯ ಮೂಲಕ ನನಗೂ ಕೂಡ ಒಂದು ETC ಮೂಲಕ ಮತದಾನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀತಿ ಸಂಹಿತೆ ಉಲ್ಲಂಘನೆ ಹಿನ್ನೆಲೆಯಲ್ಲಿ ತಮ್ಮ ಪ್ರಚಾರ ಭಾಷಣಕ್ಕೆ ಚುನಾವಣಾ ಆಯೋಗ ವಿಧಿಸಿರುವ ನಿರ್ಬಂಧ ಪ್ರಶ್ನಿಸಿ ಬಿಎಸ್ಪಿ ನಾಯಕಿ ಮಾಯಾವತಿ ಸಲ್ಲಿಸಿರುವ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ವಿಭಾಗೀಯ ಪೀಠ ನೀತಿ ಸಂಹಿತೆ ಉಲ್ಲಂಘನೆ ಮತ್ತು ದ್ವೇಷ ಭಾಷಣಗಳ ವಿರುದ್ಧ ಆಯೋಗ ಕೈಗೊಂಡಿರುವ ಕ್ರಮಕ್ಕೆ ಸಮಾಧಾನ ವ್ಯಕ್ತಪಡಿಸಿದೆ. ಸದ್ಯಕ್ಕೆ ಯಾವುದೇ ಹೆಚ್ಚುವರಿ ಆದೇಶ ಅಗತ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದ್ದು, ಚುನಾವಣಾ ಆಯೋಗದ ಆದೇಶ ಕುರಿತಂತೆ ಪ್ರತ್ಯೇಕ ಮೇಲ್ಮನವಿ ಸಲ್ಲಿಸಬಹುದು ಎಂದು ಮಾಯಾವತಿ ಪರ ವಕೀಲರಿಗೆ ಪೀಠ ತಿಳಿಸಿದೆ. ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದ ಭಾಷಣ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮತ್ತು ಬಿಜೆಪಿ ನಾಯಕ ಯೋಗಿ ಆದಿತ್ಯನಾಥ್, ಬಿಎಸ್ಪಿ ನಾಯಕಿ ಮಾಯಾವತಿ, ಕೇಂದ್ರ ಸಚಿವೆ ಮತ್ತು ಬಿಜೆಪಿ ನಾಯಕಿ ಮೇನಕಾ ಗಾಂಧಿ ಹಾಗೂ ಎಸ್ಪಿ ಅಭ್ಯರ್ಥಿ ಅಜಂ ಖಾನ್ ಅವರ ಪ್ರಚಾರ ಭಾಷಣಗಳಿಗೆ ಚುನಾವಣಾ ಆಯೋಗ ವಿವಿಧ ಕಾಲಮಿತಿಯ ನಿರ್ಬಂಧ ವಿಧಿಸಿತ್ತು. ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ಮುಸ್ಲಿಂ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿ ಕುರಿತು ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರು ಪ್ರಾರ್ಥನೆ ಸಲ್ಲಿಸಲು ಸದ್ಯ ಹೇರಲಾಗಿರುವ ನಿಷೇಧ ಕಾನೂನುಬಾಹಿರ ಮತ್ತು ಸಂವಿಧಾನ ವಿರೋಧಿ ಎಂದು ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾದ ಅರ್ಜಿ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಸ್ಎ ಬಾಬ್ಡೆ ನೇತೃತ್ವದ ವಿಭಾಗೀಯ ಪೀಠ ಕೈಗೆತ್ತಿಕೊಂಡಿದೆ. ಶಬರಿಮಲೈ ದೇವಾಲಯ ಪ್ರಕರಣ ಕುರಿತಂತೆ ನ್ಯಾಯಾಲಯ ಈಗಾಗಲೇ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಮಸೀದಿ ಪ್ರವೇಶ ಅವಕಾಶ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಪೀಠ ಅರ್ಜಿದಾರರ ಪರ ವಕೀಲರಿಗೆ ತಿಳಿಸಿದೆ. ವಿದೇಶಗಳಲ್ಲಿರುವ ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪ್ರವೇಶ ಕಲ್ಪಿಸಲಾಗಿದೆಯೇ ಎಂದು ಅರ್ಜಿದಾರರ ಪರ ವಕೀಲರನ್ನು ನ್ಯಾಯಮೂರ್ತಿಗಳು ಪ್ರಶ್ನಿಸಿದರು. ಆಗ ವಕೀಲರು ಕೆನಡಾ ಮತ್ತು ಮೆಕ್ಕಾದಲ್ಲಿನ ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಉತ್ತರಿಸಿದರು. ಇಂಡೋನೇಷ್ಯಾದಲ್ಲಿ ನಾಳೆ ಅಧ್ಯಕ್ಷೀಯ ಮತ್ತು ಸಂಸದೀಯ ಚುನಾವಣೆ ನಡೆಯಲಿದ್ದು ಸಕಲ ಸಿದ್ಧತೆ ಮಾಡಲಾಗಿದೆ.
ಜಗತ್ತಿನ 3ನೇ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ಅತಿದೊಡ್ಡ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರ ಎನಿಸಿರುವ ಇಂಡೋನೇಷ್ಯಾದಲ್ಲಿ 192 ದಶಲಕ್ಷ ಮತದಾರರಿದ್ದು ದೇಶಾದ್ಯಂತ ಸುಮಾರು 8 ಲಕ್ಷ ಮತಗಟ್ಟೆ ಸ್ಥಾಪಿಸಲಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಹಾಲಿ ಅಧ್ಯಕ್ಷ ಜೋಕೋ ವಿಡೋಡೋ ಮತ್ತು ನಿವೃತ್ತ ಮೇಜರ್ ಜನರಲ್ ಪ್ರಬೋವೋ ಸುಬಿಯಾಂಟೋ ಅವರ ನಡುವೆ ನೇರ ಸ್ಪರ್ಧೆ ಇದೆ. ಈ ಹಿಂದೆ 2014ರಲ್ಲಿ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಈ ಇಬ್ಬರು ಸ್ಪರ್ಧಿಸಿದ್ದು ಅಲ್ಪ ಅಂತರದಿಂದ ವಿಡೋಡೋ ಜಯಗಳಿಸಿದ್ದರು. ಪ್ಯಾರಿಸ್ನ ಐತಿಹಾಸಿಕ ನೋಟರ್ ಡ್ಯಾಮ್ ಕ್ಯಾಥೆಡ್ರಲ್ ಕಟ್ಟಡದಲ್ಲಿ ಇಂದು ಬೆಳಗಿನ ಜಾವ ಅಗ್ನಿ ಆಕಸ್ಮಿಕ ಸಂಭವಿಸಿದ್ದು ಬೆಂಕಿಯ ಜ್ವಾಲೆಗಳು ಕಟ್ಟಡದ ಬಹುಭಾಗವನ್ನು ವ್ಯಾಪಿಸಿವೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಅಗ್ನಿಸ್ಪರ್ಶವಾದ ಸುಮಾರು 9 ಗಂಟೆಗಳ ನಂತರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ರಿಸ್ತಶಕ 13ನೇ ಶತಮಾನದ ಆರಂಭದಲ್ಲಿ ಗಾಥಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡ ಈ ಐತಿಹಾಸಿಕ ಕಟ್ಟಡ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರ ಆಕರ್ಷಕ ತಾಣವಾಗಿದೆ. 800 ವರ್ಷ ಹಳೆಯದಾದ ಈ ಕಟ್ಟಡದ ಛಾವಣಿ ಮರದ ದಿಮ್ಮಿಗಳಿಂದ ರಚನೆಯಾಗಿದ್ದು ಇತ್ತೀಚೆಗೆ ಕೈಗೊಳ್ಳಲಾಗಿದ್ದ ನವೀಕರಣ ಕಾಮಗಾರಿಯಿಂದಾಗಿ ಆಕಸ್ಮಿಕ ಅಗ್ನಿಸ್ಪರ್ಶ ಆಗಿರಬಹುದು ಎಂದು ವರದಿ ತಿಳಿಸಿದೆ. ಆದರೆ ದುರಂತಕ್ಕೆ ಮುಖ್ಯ ಕಾರಣ ತಿಳಿದು ಬಂದಿಲ್ಲ. ಈ ಮುನ್ನ ಫ್ರೆಂಚ್ ಕ್ರಾಂತಿ ಸಂದರ್ಭದಲ್ಲೂ ಈ ಐತಿಹಾಸಿಕ ಕಟ್ಟಡ ಹಾನಿಗೊಳಗಾಗಿತ್ತು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮಧ್ಯಯುಗದ ಈ ಆಕರ್ಷಕ ಕಟ್ಟಡವನ್ನು ಮೂಲ ವಿನ್ಯಾಸದಂತೆಯೇ ಪುನರ್ ನಿರ್ಮಾಣಗೊಳಿಸಲಾಗುವುದು ಎಂದಿದ್ದಾರೆ. Priceless heritage visited by almost 13 million visitors each year, more than the Eiffel Tower. Germany's Chancellor Angela Merkel called the Notre Dame. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿದೆ. ಬೆಳಗಾವಿ ವಿಮಾನ ನಿಲ್ದಾಣ 3, ಬೈಲಹೊಂಗಲ, ಹಿರೇಕೆರೂರು, ಅಣ್ಣಿಗೆರೆ 2, ಬ್ಯಾಡಗಿಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 42.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆ ಸಾಧ್ಯತೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 36, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವತ್ರಿಕ ಚುನಾವಣೆ ನಾಡಿದ್ದು ಮತದಾನ ನಡೆಯುವ ರಾಜ್ಯದ 14 ಸೇರಿ ದೇಶದ 97 ಪ್ರಚಾರಕ್ಕೆ ತೆರೆ. ರಾಜ್ಯದಲ್ಲಿ ಶಾಂತಿಯುತ ಮತದಾನಕ್ಕೆ ಪೊಲೀಸ್ ಇಲಾಖೆಯಿಂದ ಅಗತ್ಯ ಸಿದ್ಧತೆ, 90,000 ಸಿಬ್ಬಂದಿ ನಿಯೋಜನೆ. ನೀಲಮಣಿ ಎನ್ ರಾಜು. ದೇಶದ ವಿವಿಧೆಡೆ ಬಿರುಸುಗೊಂಡ ಚುನಾವಣಾ ಅಖಾಡ, ಕಾಂಗ್ರೆಸ್ನಿಂದ ಶೋಷಿತ ಆದಿವಾಸಿ ಸಮುದಾಯದ ನಿರ್ಲಕ್ಷ್ಯ, ಪ್ರಧಾನಿ ಆರೋಪ. ಹಾಗೂ ಚುನಾವಣಾ ಪ್ರಚಾರಕ್ಕೆ ನಿರ್ಬಂಧ ಪ್ರಶ್ನಿಸಿ ಬಿಎಸ್ಪಿ ನಾಯಕಿ ಮಾಯಾವತಿ ಸಲ್ಲಿಸಿದ್ದ ಮೇಲ್ಮನವಿ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.